ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪೇಟಿಎಮ್ನಲ್ಲಿ ಟ್ರೈನ್ ಟಿಕೆಟ್ನ ಬುಕ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಭಾಳ ಈಸಿ ಇದೆ. 1 ನಿಮಿಷದಲ್ಲಿ ನೀವು ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಬೋದು. ಯಾವುದೇ ರೈಲ್ವೆ ಸ್ಟೇಷನ್ಗೆ ಹೋಗೋ ಅಗತ್ಯ ಇಲ್ಲ ಫ್ರೆಂಡ್ಸ್. ಈ ಪೇಟಿಎಮ್ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದರಲ್ಲಿ ಕೆಳಗಡೆ ಈ ಥರ ಸ್ಲೈಡ್ ಮಾಡಿದ್ರೆ ಇಲ್ಲಿ ನೋಡ್ತಿದ್ರೆ ಟ್ರೈನ್ ಟಿಕೆಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಇಲ್ಲಿ ಫ್ರಮ್ ಟು ಅಂತಿದೆ, ಇಲ್ಲಿ ಎಲ್ಲಿಂದ ಎಲ್ಲಿಗೆ ಅಂತೇಳಿ ಕೇಳ್ತಾ ಇದೆ. ನಾನು ಆಲ್ರೆಡಿ ಒಂದು ಬಾರಿ ಬುಕ್ ಮಾಡಿದ್ದೆ. ಈಗ ನಾನು ಇಲ್ಲಿ ಯಾದಗಿರಿಯಿಂದ ಯಶವಂತಪುರ್ಗೆ ಅಂತೇಳಿ ನಾನೀಗ ಸೆಟ್ ಮಾಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಸೆಟ್ ಮಾಡ್ಬೋದು. ಫ್ರಮ್ ಯಾವ್ದು ಬೇಕು ಅದನ್ನು ಇಲ್ಲಿ ಎಂಟರ್ ಮಾಡಿ, ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಎಂಟರ್ ಮಾಡಿ, ಎಲ್ಲಿಂದ ಎಲ್ಲಿಗೆ ಅಂತೇಳಿ. ಆಮೇಲೆ ಡೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಈಗ ರೀಸೆಂಟ್ ಡೇಟ್ಸ್ ಎಲ್ಲ ಇಲ್ಲಿರುತ್ತೆ. ಆಮೇಲೆ ಇಲ್ಲಿ ಕ್ಯಾಲೆಂಡರ್ ಅಂತ ಇರುತ್ತೆ, ಕ್ಯಾಲೆಂಡರ್ನ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದಾದ್ಮೇಲೆ ಯಾವ ಡೇಟ್ಗೆ ನೀವು ಹೋಗಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು 18ನ ಸೆಲೆಕ್ಟ್ ಮಾಡ್ತೀನಿ. 18 ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೆಲೆಕ್ಟ್ ಡೇಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ತಿದ್ರೆ 18 ಸೆಪ್ಟೆಂಬರ್ ಅಂತಿದೆ. ಈಗ ಬೇಕಾದರೆ ನಾವು ಡೇಟ್ನ ಚೆಕ್ ಮಾಡ್ಕೋಬೋದು. 18 ಅಂದರೆ ಸೋಮವಾರ ಆಗುತ್ತೆ. ಇಲ್ಲಿ ನೋಡ್ತಿದ್ರೆ ಈ ಥರ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ, ಯಾಕಂದರೆ ಡೇಟ್ ಮಿಸ್ ಆಗಬಾರ್ದು. ಹೆಚ್ಚು ಕಡಿಮೆ ಆದರೆ ಕರೆಕ್ಟ್ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಸರ್ಚ್ ಟ್ರೈನ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಸರ್ಚ್ ಆಗುತ್ತೆ. ಇಲ್ಲಿ ನೋಡ್ತಿದ್ರೆ ಯಾದಗಿರಿಯಿಂದ ಯಶವಂತಪುರ ಅಂತಿದೆ. ಯಾವ ಟ್ರೈನ್ ಅಂತೇಳಿ ಇಲ್ಲಿದೆ. ಈಗ ನಾವು ಯಾವ ಟ್ರೈನ್ಗೆ ಹೋಗಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಸುರ್ಪುರ್ ಹಾಸನ್ ಎಕ್ಸ್ಪ್ರೆಸ್ ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಯಾವುದು ಇಲ್ಲಿ ನೋಡ್ತಿದ್ರೆ 3A ಸ್ಲೀಪರ್ ಕೋಚ್, 2A ಎಲ್ಲ ಇದೆ. ಅದರಲ್ಲಿ ನಾನು ಸ್ಲೀಪರ್ ಕೋಚ್ನ ಸೆಲೆಕ್ಟ್ ಮಾಡ್ಕೋತೀನಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಬುಕ್ ಅಂತಿದೆ, ಇಲ್ಲಿ ಬುಕ್ನ ಕ್ಲಿಕ್ ಮಾಡಬೇಕು. ಓಕೆ, ಡೇಟ್ನ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು, ಇಲ್ಲಾಂದರೆ ತಪ್ಪಾಗ್ಬಿಡುತ್ತೆ. ಒಂದಿನ ಹೆಚ್ಚು ಕಡಿಮೆ ಆದರೆ ಕರೆಕ್ಟಾಗಿರಲ್ಲ. ಅದಕ್ಕೋಸ್ಕರ ಈಗ ಇಲ್ಲಿ ಸೆಲೆಕ್ಟ್ ಆಗ್ತಿದ್ದೀನಿ, ಇಲ್ಲೆಲ್ಲ ಕರೆಕ್ಟಾಗಿ ಮಾಡಿದ್ದೀನಿ. ಇಲ್ಲಿ ನೋಡ್ತಿದ್ರೆ IRCTC ID ನ ಹಾಕಬೇಕು ಕರೆಕ್ಟಾಗಿ. ನಿಮಗೆ IRCTC ID ಕ್ರಿಯೇಟ್ ಮಾಡಿರಲಿಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು ಮೊದಲೇ. ಅದಾದಮೇಲೆ ಟ್ರಾವೆಲರ್ ಯಾರು ಟ್ರಾವೆಲ್ ಮಾಡ್ತಾರೆ ಇಲ್ಲಿ ಎಂಟರ್ ಮಾಡಬೇಕು. ನಾನು ಇವ್ರನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಒಂದು ವೇಳೆ ಇರಲಿಲ್ಲ, ಇದರಲ್ಲಿ ಅವ್ರ ಹೆಸರು ಇರಲಿಲ್ಲ ಅಂದರೆ ಇಲ್ಲಿ ಆ್ಯಡ್ ನ್ಯೂ ಟ್ರಾವೆಲರ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿದ್ರೆ ಮೇಲ್ ಫಿಮೇಲ್ ಗಂಡು ಹೆಣ್ಣು ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಮೇಲ್ ಇದ್ದರೆ ಗಂಡ್ಸು ಮಕ್ಕಳು ಟ್ರಾವೆಲ್ ಮಾಡ್ತಿದ್ರೆ ಇಲ್ಲಿ ಹೆಸರು ಬರಬೇಕು, ಏಜ್ ಬರಬೇಕು. ಮತ್ತು ಬರ್ತ್ ಪ್ರಿಫರೆನ್ಸ್ ಅಂದರೆ ಮೇಲ್ಗಡೆ ಬೇಕಾ ಕೆಳಗಡೆ ಬೇಕಾ ಮಿಡ್ಲ್ ಬೇಕಾ ಸೀಟ್ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಸೇವ್ ಮಾಡಬೇಕು ಫ್ರೆಂಡ್ಸ್. ನಾನು ಈಗಾಗಲೇ ಸೇವ್ ಮಾಡಿದ್ದೀನಿ. ಈಗ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ರೊಸೀಡ್ ಟು ಬುಕ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಕ್ಯಾನ್ಸಲೇಷನ್ ರಿಲೇಟೆಡ್ ಇದೆ. ಐ ವಾಂಟ್ ಫ್ರೀ ಕ್ಯಾನ್ಸಲೇಷನ್. ಒಂದು ವೇಳೆ ನೀವು ಹೋಗಲಿಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡಿದಾಗ ಫ್ರೀಯಾಗಿ ಕ್ಯಾನ್ಸಲ್ ಆಗಬೇಕು ಅಂತಂದರೆ 23 ರೂಪೀಸ್ ಒಬ್ಬರಿಗೆ ಕಟ್ಟಾಗುತ್ತೆ. ಇಲ್ಲ ನಾವು ಅದು ಕ್ಯಾನ್ಸಲೇಷನ್ ಚಾರ್ಜಸ್ ಏನಿರುತ್ತೆ ಅದು ಆವಾಗಲೇ ಕಟ್ಟಾಗಿ ನಮ್ಗೆ ಉಳಿದು ದುಡ್ಡು ಬರಲಿ ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು 100% ಹೋಗೋದು ಕರೆಕ್ಟ್ ಇತ್ತು, ನೀವು ಹೋಗ್ತೀರಾ ಆ ಡೇಟ್ಗೆ ಇತ್ತು ಅಂತಂದರೆ ಇದು ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ 50-50 ಇತ್ತು ಚಾನ್ಸಸ್ ಹೋಗೋದು ಸ್ವಲ್ಪ ಡೌಟಲ್ಲಿತ್ತು ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಎಷ್ಟು ದುಡ್ಡು ನೀವು ಕಟ್ಟಾಗಿರುತ್ತೆ ಅಂದರೆ ಟಿಕೆಟ್ಗೆ ಎಷ್ಟು ಚಾರ್ಜ್ ಇರುತ್ತೆ ಫುಲ್ ಎಲ್ಲನೂ ಅಮೌಂಟ್ ಬರುತ್ತೆ. ನಮಗೆ ಇದು ಕನ್ಫರ್ಮ್ ಇದೆ, ಅದಕ್ಕೋಸ್ಕರ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಎಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿದ್ರೆ ಇದು ಅವೈಲೇಬಲ್ ಸೀಟ್ಸ್ ಇದೆ, ಇಷ್ಟು ಸೀಟ್ಸ್ ಅವೈಲೇಬಲ್ ಇದೆ. ಅದಾದಮೇಲೆ ಎಲ್ಲನೂ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಡೇಟು ಟೈಮು ಎಲ್ಲನೂ ಎಲ್ಲಿಂದ ಎಲ್ಲಿಗೆ ಅಂತೇಳಿ. ಯಾದಗಿರಿಯಿಂದ ಯಶವಂತಪುರ ಇದೆ, ಡೇಟ್ ಟೈಮ್ ಎಲ್ಲ ಇದೆ. ಇಲ್ಲಿ ಎಷ್ಟು ಗಂಟೆಗೆ ಇರುತ್ತೆ ಟ್ರೈನ್ ಇಲ್ಲಿ ಯಾದಗಿರಿಗೆ, ಮತ್ತು ಯಶವಂತಪುರಿಗೆ ಎಷ್ಟು ಗಂಟೆಗೆ ಹೋಗುತ್ತೆ ಇಲ್ಲೆಲ್ಲ ತೋರಿಸುತ್ತೆ. 10 ಗಂಟೆಗೆ ಇಲ್ಲಿ ಯಾದಗಿರಿಗೆ ಇರುತ್ತೆ, 7 ಗಂಟೆ 6 ಗಂಟೆ 50 ನಿಮಿಷಕ್ಕೆ ಯಶವಂತಪುರ್ಗೆ ಇರುತ್ತೆ. ಅದಾದಮೇಲೆ ಎಷ್ಟು ಜನ ಅಂತೇಳಿ ಇಲ್ಲಿದೆ, ಒಂದೆರಡಲ್ಲಿ ಸ್ಲೀಪರ್ ಕೋಚು ಜನರಲ್ ಅಂತಿದೆ. ಅದಾದಮೇಲೆ ಹೆಸರಿದೆ ಇದರಲ್ಲಿ. ಅದಾದಮೇಲೆ ಇಲ್ಲಿ ಅಮೌಂಟ್ ಎಷ್ಟಾಗಿದೆ ಎಲ್ಲ ತೋರಿಸುತ್ತೆ. ಇದರಲ್ಲಿ 347 ರೂಪೀಸ್ ಇದೆ. ಈಗ ಪ್ರೊಸೀಡ್ ಟು ಪೇನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಅಕೌಂಟ್ ಆ್ಯಡ್ ಮಾಡಿರ್ತೀರ, ಮೊದಲೇ ಆ್ಯಡ್ ಮಾಡಿರಬೇಕು. ಈಗ ಪೇ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಂಟರ್ ಮಾಡಿದಾದ್ಮೇಲೆ ಈ ರೀತಿ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆಗಿ ಈ ಥರ ಅವೈಟಿಂಗ್ ಪೇಮೆಂಟ್ ಸ್ಟೇಟಸ್ ಅಂತೇಳಿದೆ. ಇಲ್ಲಿ ನೋಡ್ತಾ ಇದ್ದಾರೆ ಯೂಸರ್ ID ಇದೆ, ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಪಾಸ್ವರ್ಡ್ನ ಎಂಟರ್ ಮಾಡಿದ್ದೀನಿ. ಇಲ್ಲಿ ಕ್ಯಾಪ್ಚಾ ಕೋಡ್ ಕೇಳುತ್ತೆ, ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಬೇಕು. ಕರೆಕ್ಟಾಗಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತಿದೆ, ಸಬ್ಮಿಟ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡಿದ್ರೆ ಇಲ್ಲಿ ನೋಡ್ತಿದ್ರೆ ಬುಕ್ಕಿಂಗ್ ಸಕ್ಸಸ್ಫುಲ್ ಅಂತಿದೆ. ಮೆಸೇಜ್ ಕೂಡ ಬರುತ್ತೆ ನಮಗೆ, ಮತ್ತು ದುಡ್ಡು ಕಟ್ಟಾಗಿರೋದೆಲ್ಲನೂ ಬರುತ್ತೆ, ಮೆಸೇಜ್ ಎಲ್ಲ ಬಂದಿದೆ. ನೀವು ಟಿಕೆಟ್ನ ಸಕ್ಸಸ್ಫುಲ್ಲಾಗಿ ಬುಕ್ ಮಾಡಿದ್ದೀರಾ ಅಂತೇಳಿ ತೋರಿಸುತ್ತೆ.
ಮತ್ತು ನೀವು ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕಿತ್ತು ಅಂದರೆ ಇಲ್ಲಿ ನೋಡ್ತಿದ್ರೆ ಡೌನ್ಲೋಡ್ ಟಿಕೆಟ್ ಅಂತಿದೆ, ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿದರೆ ಇಲ್ಲಿ ಸೇವ್ ಇರುತ್ತೆ, ಇಲ್ಲಿ ಹೆಸರು ಏನಾದರೂ ಕೊಡ್ಬೋದು ನೀವು. ಇಷ್ಟೇ ಹೆಸರನ್ನು ಕೊಡ್ತೀನಿ, ಸೇವ್ ಮಾಡ್ತೀನಿ. ಸೇವ್ ಮಾಡಿದಾದ್ಮೇಲೆ ಇಲ್ಲಿ ಓಪನ್ ಮಾಡ್ಬೋದು. ಓಪನ್ ಮಾಡಿದ್ರೆ ಈ ರೀತಿ ಟಿಕೆಟ್ ಇರುತ್ತೆ. ಈ ಟಿಕೆಟ್ನ ನೀವು ಯಾರು ಹೋಗ್ತಾರೆ ಅವ್ರ ಮೊಬೈಲ್ಗೆ ವಾಟ್ಸಪ್ಗೆ ಸೆಂಡ್ ಮಾಡಿದರೆ ಈ ಟಿಕೆಟ್ನ ನೀವು ಅವ್ರಿಗೆ ತೋರಿಸಿದ್ರೆ, ಅಂದರೆ ಟಿಕೆಟ್ ಚೆಕ್ ಮಾಡೋಕ್ಕೆ ಬರ್ತಾರಲ್ಲ ಅಲ್ಲಿ ಅವರಿಗೆ ತೋರಿಸಿದ್ರೆ ಬಿಟ್ಬಿಡ್ತಾರೆ, ಏನೂ ಪ್ರಾಬ್ಲಮ್ ಆಗಲ್ಲ. ಅಥವಾ ಅವರು ಓದಕ್ಕೆ ಬರಲ್ಲ, ಈ ರೀತಿ ದೊಡ್ಡ ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಇರಲಿಲ್ಲ ಅಂದರೆ ಇದನ್ನು ನೀವು ಪ್ರಿಂಟೌಟ್ ತೊಗೊಂಡು ಅವ್ರಿಗೆ ಕೊಟ್ಟರೆ, ಅವರು ಟ್ರಾವೆಲ್ ಮಾಡಬೇಕಾದ್ರೆ ಯಾರಾದರೂ ಚೆಕ್ ಮಾಡೋಕ್ಕೆ ಬಂದರೆ ಆ ಪ್ರಿಂಟೌಟ್ನ ತೋರಿಸಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಹೀಗಾಗಿ ಈಸಿಯಾಗಿ ಜರ್ನಿ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.